ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಪಾಠ 8 ನನ್ನ ದೇವರು. ಸೊ ಪದ್ಯವನ್ನು ಮುಂದುವರಿಸೋಣ. ಈಗ ನಾನು ನಿಮಗೆ ಆಲ್ರೆಡಿ 4 ಸ್ಟಾಂಜಗಳನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈಗ 5 ಮತ್ತು 6ನೇ ಸ್ಟಾಂಜವನ್ನು ನಾವು ಈಗ ಮಾಡೋಣ. ಸೊ ತಂದೆ ತಾಯಿ ಬಂಧು ಬಳಗವೆಲ್ಲ ನನ್ನ ದೇವರು, ವಿದ್ಯೆ ಕಲಿಸಿ ಹಿತವ ನುಡಿವ ಗುರುಗಳನ್ನ ದೇವರು. ತಂದೆ ತಾಯಿ ಬಂಧು ಬಳಗವೆಲ್ಲ ನನ್ನ ದೇವರು, ವಿದ್ಯೆ ಕಲಿಸಿ ಹಿತವ ನುಡಿವ ಗುರುಗಳನ್ನ ದೇವರು. ಸೊ ಇವಾಗ ಇದು ಪೋಯ ನಮಗೆ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದೆ ಅಂತಂದ್ರೆ, ಈಗ ನಾವು ಸದ್ಯಕ್ಕೆ ನೋಡಿದ್ದೇವೆ ಸೂರ್ಯ ನಮ್ಮ ದೇವರು, ಚಂದ್ರನು ದೇವರು, ಮತ್ತೆ ಕೋಟಿ ತಾರಿ ಬೆಳ್ಳಿ ಚುಕ್ಕಿ ಅವರು ಸಹ ದೇವರು, ಉಲ್ಕೆ ನನ್ನ ದೇವರ, ಆಕಾಶ ನನ್ನ ದೇವರು, ಬೆಂಕಿ ಗಾಳಿ ನೀರು ಗಗನ ಅವರು ಸಹ ನನ್ನ ದೇವರು, ಹಚ್ಚ ಹಸಿರು ಒದ್ದು ನಿಂತ ಭೂಮಿ ನನ್ನ ದೇವರು, ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳೆನ್ನ ದೇವರು ಅಂತ ನಾವು ಈಗ ಕಲ್ತಿದ್ದೇವೆ. ಸೊ ಹೊಲದಿ ಬೆವರು ಸುರಿಸಿ ದುಡುವ ರೈತ ನನ್ನ ದೇವರು, ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧ ನನ್ನ ದೇವರು. ಸೊ ಇದೆಲ್ಲ ನಾವೀಗ ಕಲ್ತಿದ್ದೇವೆ. ಈಗ ಲಾಸ್ಟ್ಲಿ ಏನು ಹೇಳ್ತಾರೆ ನಮಗೆ ಕವಿ ಅಂತಂದರೆ, ತಂದೆ ತಾಯಿ ಬಂಧು ಬಳಗವೆಲ್ಲ ನನ್ನ ದೇವರು. ಅಂದರೆ ತಂದೆ ತಾಯಿ ಮಾತ್ರ ಅಲ್ಲ, ನನ್ನ ಬಂಧು ಬಳಗ ಸಹ ನನಗೆ ದೇವರು. ಯಾಕಂದರೆ ತಂದೆ ತಾಯಿ ನಮಗೆ ಯಾವ ರೀತಿಯಲ್ಲೆಲ್ಲ ಸಹಾಯ ಮಾಡ್ತಾರೆ, ನಮ್ಮಗಳನ್ನ ನೋಡ್ಕೊಳ್ತಾರೆ, ಅದೇ ರೀತಿ ನಮಗೆ ಬಂಧು ಬಳಗ ಸಹ ನಮಗೆ ದೇವರು. ಯಾಕಂದರೆ ಅವರು ಸಹ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ನಮಗೇನು ಮಾಡ್ತಾರೆ, ಸಹಾಯ ಮಾಡ್ತಾರೆ. ಕಷ್ಟದ ಕಾಲದಲ್ಲಿ ಬಂದು ನಮಗೆ ನೆರವಾಗ್ತಾರೆ. ಮತ್ತು ಅವರು ನಮ್ಮ ಮನೆಗೆ ಬಂದು ಸಹಾಯ ಮಾಡ್ತಾರೆ, ನಮಗೆ ಬುದ್ಧಿವಾದ ಹೇಳ್ತಾರೆ. ಸೊ ಹೀಗಾಗಿ ಅವರು ಸಹ ನಮಗೆ ದೇವರ ಸಮಾನ. ನಮಗೆ ಎಷ್ಟೋ ಸರಿ ನಾವು ದೊಡ್ಡವ್ರು ಹೇಳಿದ್ ಕೇಳಿದ್ದೇವೆ, ದೇವರು ಇಲ್ಲ ಅಂತಂದ್ರೆ ಹಲೋ ಹಾ ಎಲ್ಲಿ ಮುಟ್ಟಿದಿ? ಬೆಳಗಾವ್ ಮುಟ್ಟಿದಿ? ಹಾ ಹಾ ಹತ್ತಿ ಚಿಕ್ಕೋಡಿ ಬಸ್ ಸಿಕ್ತು? ಆಯ್ತಾಯ್ತು ತಗೋಬಾ. ಆಯ್ತಾಯ್ತು. ಸೊ ಈಗ ನಮಗೆ ದೇವರನ್ನು ಬಿಟ್ಟರೆ ನಮಗೆ ಸೆಕೆಂಡ್ ತಂದೆ ತಾಯಿ ಯಾರು? ಸೆಕೆಂಡ್ ದೇವರು ತಂದೆ ತಾಯಿ. ಸೊ ಅವ್ರು ನಮಗೆ ಬೇಕಾಗಿದ್ದೆಲ್ಲ ನಮಗೆ ಅವ್ರು ಮಾಡಿಕೊಡ್ತಾರೆ. ಒಳ್ಳೇದಾಗಿರಲಿ ಕೆಟ್ಟದಾಗಿರಲಿ ಅವ್ರು ನಮಗೆ ಬುದ್ಧಿವಾದ ಹೇಳ್ತಾರೆ, ನಮಗೆ ತಿಳಿಸ್ಕೊಡ್ತಾರೆ. ಅದಕ್ಕೆ ಇಲ್ಲಿ ಏನು ಹೇಳ್ತದೆ, ತಂದೆ ತಾಯಿ ಬಂಧು ಬಳಗವೆಲ್ಲ ನನ್ನ ದೇವರು, ವಿದ್ಯೆ ಕಲಿಸಿ ಹಿತವ ನುಡಿಯುವ ಗುರುಗಳನ್ನ ದೇವರು. ನೋಡ್ರಿ, ವಿದ್ಯೆ ಕಲಿಸುವ ಗುರುಗಳು ಸಹ ನಮಗೆ ದೇವರು. ನಾವು ಎಷ್ಟೋ ಸರಿ ಹೇಳ್ತೇವೆ, ಗುರುಗಳಿಗೆ ಒಳ್ಳೆ ಗೌರವವನ್ನು ಕೊಡಬೇಕು. ಗುರುಗಳಿಗೆ ನಾವು ಯಾವತ್ತು ಒಳ್ಳೆಯದನ್ನು ಬಯಸಬೇಕು. ಯಾಕಂದರೆ ಅವರು ನಮಗೆ ವಿದ್ಯೆಯನ್ನು ನಮಗೆ ದಾರಿ ಮಾಡಿ ಕೊಡ್ತಾರೆ. ನಮಗೆ ಅವರು ಬೈದರೂ ಅಷ್ಟೇ, ಹೊಡೆದ್ರು ಅಷ್ಟೇ, ಅವ್ರು ಏನು ಮಾಡ್ತಾರೆ, ನಮಗೆ ವಿದ್ಯೆಯನ್ನು ಕಲಿಸ್ಕೊಡ್ತಾರೆ. ಸೊ ಹೀಗಾಗಿ ನಾವು ಯಾವತ್ತೂ ವಿದ್ಯೆ ಕಲಿಸುವ ಗುರುಗಳ ಮೇಲೆ ನಾವು ಯಾವತ್ತೂ ಕೋಪ ಮಾಡ್ಕೊಳ್ಬಾರ್ದು, ಸಿಟ್ಟು ಮಾಡ್ಕೊಳ್ಬಾರ್ದು. ಯಾಕಂದರೆ ಅವರು ನಮಗೆ ಹೊಡೆದ್ರೆ ಬಡಿದ್ರೆ ನಮಗೆ ವಿದ್ಯೆ ತಲೆಗೆ ಹೋಗ್ತದೆ. ಇಲ್ಲ ಅವರು ಅಷ್ಟೇ ನಮಗೆ ಬಿಟ್ಟುಬಿಟ್ರೆ ನಾವು ಕಲೀಲಿಕ್ಕೆ ಹೋಗೋದಿಲ್ಲ. ಹೀಗಾಗಿ ಏನು ಮಾಡ್ತಾರೆ, ನಮಗೆ ಶಿಕ್ಷೆ ಕೊಡ್ತಾರೆ, ಪನಿಷ್ಮೆಂಟ್ ಕೊಡ್ತಾರೆ. ನಾವು ಕಲೀಲಿ ಅಂದ್ಬಿಟ್ಟು ನಮಗೆ ಪನಿಷ್ಮೆಂಟ್ ಕೊಡ್ತಾರೆ. ಹೀಗಾಗಿ ನಾವೇನು ಮಾಡಬೇಕು, ಯಾವತ್ತು ನಾವು ಗುರುಗಳಿಗೆ ಒಳ್ಳೆ ಆಭಾರಿಯಾಗಿರಬೇಕು. ಯಾವತ್ತು ನಾವು ಅವರಿಗೆ ಗ್ರೇಟ್ಫುಲ್ ಆಗಿ ಇರಬೇಕು. ಸೊ ಅವರು ಸಹ ನಮಗೆ ವಿದ್ಯೆ ಕಲಿಸಿಕೊಡುವ ಗುರುಗಳು. ನೆಕ್ಸ್ಟ್, ನನ್ನ ದೇವರಿವರು ನಿತ್ಯ ನನಗೆ ಕಾಣುತ್ತಿರುವರು, ಶುದ್ಧ ಮನದಿ ಬೇಡಿದ್ದನ್ನು ನೀಡಿ ಪೊರೆಯುತ್ತಿರುವರು ಅಂತಂದರೆ, ಸೊ ಇವರೆಲ್ಲರೂ ನನ್ನ ದೇವರುಗಳು. ನಾನೀಗ ಫಸ್ಟಿಂದ ಇಲ್ಲಿವರೆಗೆ ಏನು ಹೇಳಿದಲ್ಲ, ಎಲ್ಲರೂ ನನ್ನ ದೇವರುಗಳು. ಅವರು ನಮಗೆ ದಿನನಿತ್ಯ ಕಾಣುವವರು, ದಿನನಿತ್ಯ ನಮಗೆ ಕಣ್ಣಿಗೆ ಕಾಣುವಂಥ ದೇವರು ಅವರು. ಅದಕ್ಕೆ ನಾವೇನು ಮಾಡಬೇಕು, ಅವರಿಗೆ ಒಳ್ಳೆ ಮನಸ್ಸಿನಿಂದ, ಶುದ್ಧ ಮನಸ್ಸಿನಿಂದ ನಾನು ಏನನ್ನೆಲ್ಲ ಬೇಡ್ಕೊಳ್ತೀನಿ ಅದು ನನಗೆ ದೊರೆಯುವುದು, ಅದು ನನಗೆ
ದೊರೆಯುವುದು ಅಂದ್ಬಿಟ್ಟು ನಮಗೆ ಕವಿ ಹೇಳ್ಕೊಡ್ತಾರೆ. ಆದ್ದರಿಂದ ತಂದೆ ತಾಯಿ ಬಂಧು ಬಳಗವೆಲ್ಲ ನನ್ನ ದೇವರು, ವಿದ್ಯೆ ಕಲಿಸಿ ಹಿತವ ನುಡಿವ ಗುರುಗಳನ್ನ ದೇವರು. ನನ್ನ ದೇವರಿವರು ನಿತ್ಯ ನನಗೆ ಕಾಣುತ್ತಿರುವರು, ಶುದ್ಧ ಮನದಿ ಬೇಡಿದುದನ್ನು ನೀಡಿ ಪೊರೆಯುವರು. ಅಂದರೆ ಎಲ್ಲರೂ ನಮ್ಮ ಈ ಪೋಯಮಲ್ಲಿ ಬಂದಂಥ ಪ್ರತಿಯೊಂದು ಸ್ಟಾಂಜದಲ್ಲಿ ಬಂದಂಥ ಪ್ರತಿಯೊಂದು ವಸ್ತುಗಳು ನಮಗೆ ದೇವರು. ಯಾಕಂದರೆ ಅವರು ನಮಗೆ ಅವರದೇ ಆದಂಥ ರೀತಿಯಲ್ಲಿ ನಮಗೆ ಅವರು ಸಹಾಯ ಮಾಡ್ತಾರೆ. ಆದ್ದರಿಂದ ನಾನೇನಾದರೂ ಶುದ್ಧ ಮನಸ್ಸಿನಿಂದ ಒಳ್ಳೆ ಮನಸ್ಸಿನಿಂದ ನಾನು ಅವ್ರಿಗೆ ಬೇಡ್ಕೊಂಡ್ರೆ ಅದು ನನಗೆ ಸಿಗುವುದು ಗ್ಯಾರಂಟಿ ಅಂತ ಈ ಕುವೆಂಪು ಅವರು ನಮಗೆ ಹೇಳ್ತಾರೆ. ಓಕೆ ಚಿಲ್ಡ್ರ. ಸೊ ತಂದೆ ತಾಯಿ ಬಂಧು ಬಳಗವೆಲ್ಲ ನನ್ನ ದೇವರು, ವಿದ್ಯೆ ಕಲಿಸಿ ಹಿತವ ನುಡಿವ ಗುರುಗಳನ್ನ ದೇವರು. ನನ್ನ ದೇವರಿವರು ನಿತ್ಯ ನನಗೆ ಕಾಣುತ್ತಿರುವರು, ಶುದ್ಧ ಮನದಿ ಬೇಡಿದುದನ್ನು ನೀಡಿ ಪೊರೆಯುತ್ತಿರುವವರು. ಓಕೆ, ಈಗ ನೆಕ್ಸ್ಟ್ ಇದಾದ ನಂತರ ನಮಗಿಲ್ಲಿ ಕೇಳಿದ ಪದಗಳಂತಿದ್ದಾವೆ. ಇವುಗಳನ್ನು ಒಂದ್ಸರಿ ನಾವು ಗಟ್ಟಿಯಾಗಿ ಓದೋಣ. ನಿತ್ಯ, ಬೆಂಕಿ, ಹಸಿರು, ಕಾಡು, ಮೇಡು, ದೇಶ. ಸೂರ್ಯ, ಉಲ್ಕೆ, ಒದ್ದು, ಹೊಳೆ, ಶ್ರಮಿಸು. ಬೆಳಕು, ಗಾಳಿ, ಭೂಮಿ, ಹೊಲ, ಯೋಧ. ತಾರೆ, ಗಗನ, ಗುಡ್ಡ, ಬೆಟ್ಟ, ಬೆವರು, ವಿದ್ಯೆ. ಬೆಳ್ಳಿ, ನೀರು, ರೈತ, ಹಿತ. ಇನ್ನೊಂದ್ಸರಿ. ನಿತ್ಯ, ಬೆಂಕಿ, ಹಸಿರು, ಕಾಡು, ಮೇಡು, ದೇಶ. ಸೂರ್ಯ, ಉಲ್ಕೆ, ಒದ್ದು, ಹೊಳೆ, ಶ್ರಮಿಸು. ಬೆಳಕು, ಗಾಳಿ, ಭೂಮಿ, ಹೊಲ, ಯೋಧ. ತಾರೆ, ಗಗನ, ಗುಡ್ಡ, ಬೆಟ್ಟ, ಬೆವರು, ವಿದ್ಯೆ. ಬೆಳ್ಳಿ, ನೀರು, ರೈತ, ಹಿತ. ಸೊ ಇವುಗಳನ್ನ ನೀವೆಲ್ಲ ಏನು ಮಾಡಬೇಕು ಚಿಲ್ಡ್ರನ್, ಮನೆಯಲ್ಲಿ ಓದ್ತಾ ಬರೆದು ಕಲಿಬೇಕು. ಇವೆಲ್ಲ ಅಕ್ಷರಗಳನ್ನು ನೀವು ಕಲಿಬೇಕಾಗ್ತದೆ. ಸೊ ನೆಕ್ಸ್ಟ್ ವಿ ಹ್ಯಾವ್ ಓದಿ ತಿಳಿಯಿರಿ. ನಿತ್ಯ, ಪ್ರತಿದಿನ, ಯಾವಾಗಲೂ. ತಾರೆ, ನಕ್ಷತ್ರ, ಚುಕ್ಕೆ, ಗಗನ, ಆಕಾಶ. ಉಲ್ಕೆ ಅಂತಂದರೆ ಆಕಾಶ, ಕಾಯ. ನಿತ್ಯ, ಪ್ರತಿದಿನ, ಯಾವಾಗಲೂ. ತಾರೆ, ನಕ್ಷತ್ರ, ಚುಕ್ಕೆ, ಗಗನ, ಆಕಾಶ. ಉಲ್ಕೆ, ಆಕಾಶ, ಕಾಯ. ಓಕೆ ಚಿಲ್ಡ್ರನ್. ನೆಕ್ಸ್ಟ್ ಈ ಪದ್ಯವನ್ನು ರಾಗವಾಗಿ ಹಾಡಿ ಒಂದು ವಾಕ್ಯದಲ್ಲಿ ಉತ್ತರ ಹೇಳಿರಿ. ಮೊದಲನೇದು, ನಮಗೆ ಹಗಲಿನಲ್ಲಿ ಬೆಳಕನ್ನು ಕೊಡುವವನು ಯಾರು? ಹಗಲಿನಲ್ಲಿ ನಮಗೆ ಬೆಳಕು ಕೊಡುವವನು ಸೂರ್ಯ. ರೈತ ಎಲ್ಲಿ ದುಡಿಯುತ್ತಾನೆ? ರೈತ ಹೊಲದಲ್ಲಿ ದುಡಿಯುತ್ತಾನೆ. ಯೋಧ ಏತಕ್ಕಾಗಿ ಶ್ರಮಿಸುತ್ತಿದ್ದಾನೆ? ಯೋಧ ದೇಶಕ್ಕಾಗಿ ಶ್ರಮಿಸುತ್ತಿದ್ದಾನೆ. ಮತ್ತೊಂದ್ಸರಿ ಒಂದು ವಾಕ್ಯದಲ್ಲಿ ಉತ್ತರ ಹೇಳಿರಿ. ನಮಗೆ ಹಗಲಿನಲ್ಲಿ ಬೆಳಕನ್ನು ಕೊಡುವವನು ಯಾರು? ಹಗಲಿನಲ್ಲಿ ನಮಗೆ ಬೆಳಕು ಕೊಡುವವನು ಸೂರ್ಯ. ರೈತ ಎಲ್ಲಿ ದುಡಿಯುತ್ತಾನೆ? ರೈತ ಹೊಲದಲ್ಲಿ ದುಡಿಯುತ್ತಾನೆ. ಯೋಧ ಏತಕ್ಕಾಗಿ ಶ್ರಮಿಸುತ್ತಿದ್ದಾನೆ? ಯೋಧ ದೇಶಕ್ಕಾಗಿ ಶ್ರಮಿಸುತ್ತಿದ್ದಾನೆ. ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ರಾತ್ರಿ ವೇಳೆ ಬೆಳಕು ಕೊಡುವವನು ಯಾರು? ರಾತ್ರಿ ವೇಳೆ ನಮಗೆ ಬೆಳಕು ಕೊಡುವವನು ಚಂದ್ರ. ಭೂಮಿ ಏನನ್ನು ಹೊದ್ದು ನಿಂತಿದೆ? ಭೂಮಿ ಹಚ್ಚ ಹಸಿರನ್ನು ಹೊದ್ದು ನಿಂತಿದೆ. ವಿದ್ಯೆ ಕಲಿಸಿ ಯಾರು ಹಿತವ ನುಡಿವರು? ವಿದ್ಯೆ ಕಲಿಸಿ ಗುರುಗಳ ಹಿತವ ನುಡಿವರು. ಮತ್ತೊಂದ್ಸರಿ. ರಾತ್ರಿ ವೇಳೆ ಬೆಳಕು ಕೊಡುವವನು ಯಾರು? ರಾತ್ರಿ ವೇಳೆ ನಮಗೆ ಬೆಳಕು ಕೊಡುವವನು ಚಂದ್ರ. ಭೂಮಿ ಏನನ್ನು ಹೊದ್ದು ನಿಂತಿದೆ? ಭೂಮಿ ಹಚ್ಚ ಹಸಿರನ್ನು ಹೊದ್ದು ನಿಂತಿದೆ. ಮೂರನೇದು. ವಿದ್ಯೆ ಕಲಿಸಿ ಯಾರು ಹಿತವ ನುಡಿವರು? ವಿದ್ಯೆ ಕಲಿಸಿ ಗುರುಗಳ ಹಿತವ ನುಡಿವರು. ಸೊ ಚಿಲ್ಲ, ನೀವೇನು ಮಾಡಬೇಕು, ಈ ಪದ್ಯವನ್ನು ನೀವು ಈಗ ಕ್ವಶನ್ ಆನ್ಸರ್ಸ್ ಬರೀಕಿನ ಮುಂಚೆ ಹೊಸ ಪೇಜ್ ನಂಬರ್ ತಗೊಳ್ಬೇಕು.
ಹೊಸ ಪೇಜ್ ನಂಬರ್ ತೆಗೆದು ಅದರಲ್ಲಿ ಅವತ್ತಿನ ಡೇಟ್ ಹಾಕಬೇಕು. ಡೇಟ್ ಹಾಕಿ ಒಳ್ಳೆ ರೀತಿಯಾಗಿ ಹೆಡ್ಡಿಂಗ್ ಬರಿಬೇಕು. ಲೆಸನ್ ಹೆಡ್ಡಿಂಗ್ ಬರಿಬೇಕು. ಪಾಠ 8 ನನ್ನ ದೇವರಂತ ಬರೆದು ಫಸ್ಟ್ ಪದ್ಯ ಬರಿಬೇಕು. ಪದ್ಯ ಬರೆದಾದ ನಂತರ ಕೇಳಿದ ಪದಗಳು ಪದ್ಯ ಬರೆದಾದ ನಂತರ ಕೇಳಿದ ಪದಗಳನ್ನು ಬರೀರಿ ಒಂದ್ಸರಿ. ಇದು ಬರೆದಾದ ನಂತರ ಓದಿ ತಿಳಿರಿ ಪದಗಳನ್ನು ಬರೀರಿ. ಇದು ಆದ ನಂತರ ಇವು ಒಂದು ವಾಕ್ಯದಲ್ಲಿ ಉತ್ತರ ಹೇಳಿರಿ. 1, 2, 3 ಪ್ರಶ್ನೆ ಮತ್ತು ಅದಕ್ಕೆ ಉತ್ತರ ಬರೀಬೇಕು. ಒಂದು ಉತ್ತರ ಆದ ನಂತರ ಒಂದು ಲೈನ್ ಬಿಡಬೇಕು, ಮತ್ತೆ 2ನೇ ಪ್ರಶ್ನೆ ಬರೀಬೇಕು, ಅದ್ರ ಉತ್ತರ. ಅದು ಆದ ನಂತರ 3ನೇ ಪ್ರಶ್ನೆ. ಹೀಗೆ ಆಮೇಲೆ ಲಾಸ್ಟಿಗೆ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲಿ ಸಹ 3 ಪ್ರಶ್ನೆ ಉತ್ತರಗಳಿದ್ದಾವೆ. ಈ 3 ಪ್ರಶ್ನೆ ಉತ್ತರಗಳನ್ನು ನೀವು ನೀಟಾಗಿ ನಿಮ್ಮ ಬುಕ್ಕಲ್ಲಿ ನೀವು ಬರಿಬೇಕು. ಆಯಿತು.